ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ಬೇಕೆನ್ನುವಂಥದ್ದು ನಮ್ಮ ಕೊರಗದಲ್ಲಿ ಆಧಾರದ ಸ್ವಾಗತವನ್ನು ಬಯಸ್ತಾ ಉದ್ಘಾಟನೆ ಕಾರ್ಯಕ್ರಮವನ್ನು ಜರುಗ್ತಾ ಇದೆ ಬಂಧುಗಳೇ. ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಜರುಗ್ತಾ ಇದೆ ಬಂಧುಗಳೇ. ಅದೇ ರೀತಿ ಸನ್ಮಾನ್ಯ ಶ್ರೀ ಭಗವಂತ ಭೂಪಾಜಿ ಸಾಹೇಬರಿಗೆ ಸನ್ಮಾನಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೇವೆ. ಧನ್ಯವಾದಗಳು ತಾವೆಲ್ಲರೂ ಕೂಡ. ನೋಡ್ರಿ ಸರ್ ಮುಂದೆ ದಯವಿಟ್ಟು ಹಿಂದ್ಗಡೆ ನಿಂತಿರ್ತಕ್ಕಂಥ ಎಲ್ಲ ಅಣ್ಣಂದಿರು ಒಳಗಡೆ. ನೀವು ಕೂಡ ನನ್ನನ್ನ ಪ್ರಚಂಡ ಬಹುಮತದಿಂದ ಈ ಕ್ಷೇತ್ರದ ಸಂಸದನಾಗ ಮಾಡಿದ್ರಿ. ನಾನು ಕಳೆದ 10 ವರ್ಷಗಳಿಂದ ಆ ಋಣವನ್ನು ತೀರಿಸಲಿಕ್ಕೆ ರಾತ್ರಿ ಹಗಲ ಯಾವುದೇ ಸಂಕೋಚ ಭಾವನೆ ಇರಲಾರ್ದೇನೆ, ಯಾವುದೇ ರಾಜಕೀಯ ಮಾಡಲಾರ್ದೇನೆ ಕ್ಷೇತ್ರದ ಅಭಿವೃದ್ಧಿ, ಜನರಿಗೆ ನ್ಯಾಯ ಒದಗಿಸುವಂತ ಕೆಲಸವನ್ನ ಮಾಡ್ತಿದ್ದೇವೆ. ನನಗೆ ಗೊತ್ತ ಅನೇಕ ಅಭಿವೃದ್ಧಿ ಯೋಜನೆಗಳನ್ನ ನಾವು ಇಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಯಾವುದೇ ಜಾತಿಗೆ ಧರ್ಮಕ್ಕೆ ಸೀಮಿತವಾಗಿ ಯೋಜನೆಗಳನ್ನು ರೂಪಿಸುವಂತ ಕಾರ್ಯಕ್ರಮವನ್ನು ರೂಪಿಸಲಿಲ್ಲ ನಾವು. ನರೇಂದ್ರ ಮೋದಿಯವರು सबके साथ सबका विकास सबका विश्वास सबका ಪ್ರಯಾಸ ಅನ್ನುವಂತ ಮೂಲ ಮಂತ್ರದಿಂದ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಸರ್ಕಾರದ ಲಾಭಗಳನ್ನು ಸಿಗಲೇಬೇಕು. ದೇಶದ ಪ್ರತಿಯೊಬ್ಬ ನಾಗರಿಕನ ಅಭಿವೃದ್ಧಿ ಆಗಲೇಬೇಕು. ಮೋದಿ ಸರ್ಕಾರ ಪ್ರತಿಯೊಬ್ಬ ದೇಶದ ನಾಗರಿಕನ ವಿಶ್ವಾಸವನ್ನು ಗಳಿಸಲೇಬೇಕು. ಮೋದಿ ಸರ್ಕಾರದ ಯೋಜನೆಗಳಿಗೆ ದೇಶದ ಪ್ರತಿಯೊಬ್ಬ ನಾಗರಿಕನ ಸಹಕಾರವನ್ನು ಪಡೆದುಕೊಳ್ಳಲೇಬೇಕು ಅನ್ನುವಂಥ ವಿಶ್ವಾಸದಿಂದ ಇವತ್ತು ದೇಶ ಮೋದಿಯವರನ್ನ, ಮೋದಿ ಸರ್ಕಾರನ್ನ ಕೊಂಡಾಡ್ತಾ ಇದೆ. ಕೇವಲ ಭಾರತದ ನಾಗರಿಕರು ಅಷ್ಟೇ ಅಲ್ಲ, ವಿಶ್ವದ ಅನೇಕ ದೇಶದ ನಾಗರಿಕರು, ಅಲ್ಲಿನ ಗಣ್ಯ ವ್ಯಕ್ತಿಗಳು ಇವತ್ತು ಭಾರತ ಅಂದ್ರೆ ವಿಶ್ವದಲ್ಲಿ ಯಾರಾದರೂ ದೇಶ ಅಚ್ಚುಕಟ್ಟಿನ ದೇಶ ಇದೆ ಅಂದ್ರೆ ಅದು ನಮ್ಮ ಭಾರತ ಇದೆ. 10 ವರ್ಷದ ಹಿಂದೆ ವಿಶ್ವದಲ್ಲಿ ಭಾರತ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತದೆ ಇಲ್ಲ ಅನ್ನುವಂಥ ಆತಂಕದಲ್ಲಿತ್ತು. ಆದ್ರೆ ಕೇವಲ 10 ವರ್ಷದಲ್ಲಿ ಅಸ್ತಿತ್ವ ಉಳಿಸಿಕೊಳ್ಳೋದಲ್ಲ, ದೇಶದ ಬಲಿಷ್ಠ, ವಿಶ್ವದ ಬಲಿಷ್ಠ 10ನೇ ಆರ್ಥಿಕ ರಾಷ್ಟ್ರವಾಗಿದ್ದಂತನ ಇವಾಗ ಭಾರತ 5ನೇ ಆರ್ಥಿಕ ಬಲಿಷ್ಠ ರಾಷ್ಟ್ರವಾಗಿದೆ.